ಹರೇ ಕೃಷ್ಣ. ನಮಸ್ಕಾರ ಫ್ರೆಂಡ್ಸ್, ಸ್ಪಿರಿಚುವಲ್ ವರ್ಡ್ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಇವತ್ತು ನಾನು ಒಂದು ಪುಟ್ಟ ಮಂತ್ರವನ್ನು ಹೇಳ್ತಾ ಇದ್ದೇನೆ. ಬಟ್ ಇದು ತುಂಬ ಪವರ್ಫುಲ್ ಮಂತ್ರ. ಅಂದರೆ ಇದೊಂಥರ ಮ್ಯಾಜಿಕಲಿ ವರ್ಕ್ ಆಗುವಂಥ ಒಂದು ಮಂತ್ರ ಆಗಿದೆ. ಮಂತ್ರ ಚಿಕ್ಕದಾಗಿದ್ರೂ ಇಟ್ ವರ್ಕ್ಸ್ ಇನ್ ಮಲ್ಟಿಪಲ್ ವೇಸ್ ಅಂತ ಹೇಳ್ಬೋದು. ಅಂದರೆ ತುಂಬ ಒಂದು ಇದರಲ್ಲಿ ವರ್ಕ್ ಆಗುವಂಥ ಮಂತ್ರ. ಇದನ್ನು ಅಂದರೆ ತಕ್ಷಣದಲ್ಲಿ ನಮಗೆ ಒಂದು ರೀತಿಯ ಶಕ್ತಿ ಸಂಚಾರ ಆಗಬೇಕು ಅನ್ನುವಂಗಿದ್ರೆ, ಅಂದರೆ ಏನೋ ಒಂದು ರೀತಿ ಒಂದೊಂದ್ಸಲಿ ನೋಡಿ ಫೀಲ್ ಮಾಡ್ತಾ ಇರ್ತೀವಿ, ಏನೋ ಒಂಥರ ಏನೋ ಒಂದು ಕೆಲಸ ಮಾಡೋದಕ್ಕೂ ಮನಸ್ಸೇ ಇರಲ್ಲ, ಒಂದು ರೀತಿ ಆಲಸ್ಯದಲ್ಲಿ ಇರೋದು, ಅಥವಾ ಅದನ್ನು ನಂತರ ಮಾಡಿದ್ರಾಯ್ತು, ಆಮೇಲೆ ಮಾಡಿದ್ರಾಯ್ತು, ನಾಳೆ ಮಾಡಿದ್ರಾಯ್ತು, ಈ ಥರ ಅಂದ್ಕೊಳ್ಳೋದು ಇದ್ದಿರುತ್ತೆ. ಅಂಥ ಸಂದರ್ಭದಲ್ಲಿ ಈ ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ, ಒಂದು ರೀತಿ ಮಂತ್ರ ಫಾರ್ ಇನ್ಸ್ಟಂಟ್ ಬೂಸ್ಟ್ ಇನ್ ಪವರ್ ಆ್ಯಂಡ್ ಕಾನ್ಫಿಡೆನ್ಸ್ ಅಂತೇಳಿ ಹೇಳ್ತೇವಲ್ಲ, ಆ ರೀತಿಯಲ್ಲಿ ನಾವು ಇದು ಅಂದರೆ ವರ್ಕ್ ಆಗುವಂಥ ಮಂತ್ರ ಇದು. ಆಮೇಲೆ ಇದು ಶಿವಶಕ್ತಿಯರ ಮಂತ್ರ ಆಗಿರೋದ್ರಿಂದ ಇದು ಕುಂಡಲಿನಿಯನ್ನು ನಮ್ಮದು ಜಾಗೃತಿ ಮಾಡುತ್ತೆ. ಅಂದರೆ ಈ ಮೂಲಾಧಾರ ಚಕ್ರದಿಂದ ಕ್ರೌನ್ ಚಕ್ರದವರೆಗೂ, ಅಂದರೆ ಈ ರೂಟ್ ಚಕ್ರದಿಂದ ಸಹಸ್ರಾರ ಚಕ್ರದವರೆಗಿನ ಎಲ್ಲ ಗಳಿಂದ ಈ ಎನರ್ಜಿ ಲೆವೆಲ್ ಅನ್ನೋದು ಎನರ್ಜಿ ಪಾಸ್ ಆಗ್ತಾ ಹೋಗ್ತಾ ಇರೋದ್ರಿಂದ ಏನಾಗುತ್ತೆ ಅಂದರೆ, ಅಲ್ಲಿ ಏನಾದ್ರೂ ಒಂದು ಬ್ಲಾಕೇಜಸ್ ಇದ್ದರೆ ಕೆಲವೊಂದು ಚಕ್ರಗಳಲ್ಲಿ, ಅಂದರೆ ಈ ಸ್ಯಾಕ್ರಲ್ ಚಕ್ರ ಇರ್ಬೋದು, ಈ ನೇವಲ್ ಚಕ್ರ, ಹಾರ್ಟ್ ಚಕ್ರ, ಥ್ರೋಟ್ ಚಕ್ರ, ಆಜ್ಞಾ ಚಕ್ರ, ಇದು ಎಲ್ಲದರ ಮೂಲಕ ಎನರ್ಜಿ ಪಾಸ್ ಆಗಬೇಕಾದ್ರೆ ಅಲ್ಲಿ ಏನಾದ್ರೂ ಒಂದು ಬ್ಲಾಕೇಜಸ್ ಇದ್ದರೆ ಕೂಡ ಅದು ಕೂಡ ಕಂಪ್ಲೀಟಾಗಿ ನಿವಾರಣೆ ಆಗಿ ಅದು ಒಂದು ರೀತಿ ನಮಗೆ ಹೆಲ್ಪ್ ಆಗುತ್ತೆ. ಅಂದರೆ ಕೆಲವೊಂದು ಸಲ ಈ ಚಕ್ರಗಳಲ್ಲಿ ಏನಾದರೂ ಬ್ಲಾಕೇಜಸ್ ಇದ್ಬಿಟ್ರೆ ಏನಾಗುತ್ತೆ ಅಂದರೆ, ಕೆಲವೊಂದೊಂದು ಸಮಸ್ಯೆಗಳು ನಮಗೆ ಬರೋದಿರುತ್ತೆ. ಅಂದರೆ ಕೆಲವೊಂದು ಚಕ್ರಗಳಿಂದ ಕೆಲವೊಂದು ಆ ಬ್ಲಾಕೇಜಲ್ಲಿ ಏನಾದ್ರೂ ನಮಗೆ ಸಮಸ್ಯೆ ಅನ್ನೋದನ್ನು ನಾವು ಎದುರಿಸಬೇಕಾಗಿರುತ್ತೆ. ಕೆಲವೊಂದು ಸಲ ನಮಗೆ ರಿಲೇಷನ್ನಲ್ಲಿ ಇರ್ಬೋದು, ಕೆಲವೊಂದು ಸಲ ಆರೋಗ್ಯದಲ್ಲಿ ಇರ್ಬೋದು. ಅಂಥ ಒಂದು ಎಲ್ಲ ಒಂದು ಸಮಸ್ಯೆಗಳಿಗೆ ಇದು ಪರಿಹಾರವನ್ನು ಕೊಡುವಂತಹ ಒಂದು ಅದ್ಭುತವಾದಂಥ ಮಂತ್ರ ಆಗಿದೆ. ಮತ್ತು ನಮ್ಮದು ಒಂದು ಕಾನ್ಫಿಡೆನ್ಸ್ ಲೆವೆಲ್ ಕೂಡ ಇದು ಹೆಚ್ಚಾಗುವಂಥದ್ದು. ಕೆಲವೊಂದು ಸಲ ನಮಗೆ ಏನೋ ಒಂದು ಮಾಡಲಿಕ್ಕಿರುತ್ತೆ ಕೆಲಸ, ಬಟ್ ಅಲ್ಲಿ ಕಾನ್ಫಿಡೆನ್ಸ್ ಅಥವಾ ಆತ್ಮವಿಶ್ವಾಸ ಅನ್ನೋದ್ರ ಕೊರತೆಯಿಂದ ಏನಾಗುತ್ತೆ ಅಂದರೆ, ನಮ್ಮ ಮಾಡಬೇಕಾದಂಥ ಕೆಲಸ ಅಲ್ಲಲ್ಲೇ ನಿಲ್ಲುವಂಥ ಸಂದರ್ಭ ಇದ್ದಿರುತ್ತೆ, ಅಥವಾ ಅದನ್ನು ಮುಂದಕ್ಕೆ ಹಾಕ್ತಾ ಇದ್ದಿರ್ತೇವೆ. ಅಂಥ ಸಂದರ್ಭದಲ್ಲಿ ಮಂತ್ರವನ್ನು ಹೇಳ್ಕೊಳ್ಳೋದು ತುಂಬ ಒಳ್ಳೆಯದು. ಒಂದು ಸ್ವಲ್ಪ ಹೊತ್ತು ನಾವು ಒಂದು ಕಡೆ ಶಾಂತರಾಗಿ ಕುಳಿತು ಈ ಮಂತ್ರವನ್ನು ನಾವು ಹೇಳ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ, ತಕ್ಷಣದಲ್ಲಿ ನಮಗೇನೋ ಒಂದು ರೀತಿಯ ಒಂದು ಎನರ್ಜಿ ಅನ್ನೋದು ಬರುತ್ತೆ. ಆ ಒಂದು ಪವರ್ ನಮಗೇನೆ ಗೊತ್ತಾಗತ್ತೆ. ಇದು ಮಂತ್ರ ಹೀಗಿದೆ ನೋಡಿ. ಮಂತ್ರ ಓಂ ನಮಃ ಶಕ್ತಿ ಶಿವಾಯ, ಓಂ ನಮಃ ಶಕ್ತಿ ಶಿವಾಯ. ಇದನ್ನು ಒಂದು ಪ್ರತಿದಿನ ಒಂದು ಅರ್ಧ ಗಂಟೆಗಳ ಕಾಲ ನಾವು ಹೇಳ್ಕೊಳ್ಳೋದು ತುಂಬ ಉತ್ತಮ. ಕೆಲವೊಂದು ಸಲ ಏನಾಗುತ್ತೆ ಅಂದರೆ, ಈ ನಮ್ಮ ಒಂದು ಪ್ರಾರಬ್ಧ ಕರ್ಮಗಳಿಗೆ ಅನುಸಾರವಾಗಿ ನಾವು ಸಮಸ್ಯೆಯಲ್ಲಿ ಬಳಲ್ತಾ ಇದ್ದಿರ್ತೇವೆ. ಅಂದರೆ ನಾವು ಹಿಂದೇನು ಮಾಡಿರ್ತೀವೋ ಗೊತ್ತಿರ್ದಿರಲ್ಲ. ಈಗಲೂ ಕೂಡ ನಾವು ಎಷ್ಟೋ ಜನ ಈಗ ನಮ್ಮ ಒಂದು ಕರ್ಮದಲ್ಲಿ ನಾವು ಸುಧಾರಣೆಯನ್ನು ತಂದ್ಕೊಂಡಿರ್ತೇವೆ. ನಾವು ಕೆಟ್ಟದ್ದನ್ನು ಮಾಡಿದರೆ ನಮಗೆ ಕೆಟ್ಟದ್ದೇ ಆಗತ್ತೆ ಅಂತ ಗೊತ್ತಿದ್ದಿರುತ್ತೆ. ಆದರೂ ಕೂಡ ಕೆಲವೊಂದು ನಾವು ಹಿಂದೆಲ್ಲ ಏನು ಮಾಡಿರ್ತೇವೋ ಮಾಡಿ ಬಂದಿದ್ದೇವೋ ಗೊತ್ತಿಲ್ಲ. ಅಲ್ಲಿಂದ ಇಲ್ಲಿ ನಾವು ಬಂದಾಗ ಏನಾಗುತ್ತೆ ಅಂದರೆ, ಕೆಲವೊಂದು ಸಲ ಏನೇ ಮಾಡೋದಕ್ಕೆ ಹೋದ್ರೂ ಏರುಪೇರು ಆಗ್ತಾನೆ ಇದ್ದಿರುತ್ತೆ. ಅಂಥ ಸಂದರ್ಭಗಳಲ್ಲಿ ಈ ಮಂತ್ರಗಳನ್ನು ನಾವು ಹೆಚ್ಚೆಚ್ಚು ಹೇಳ್ಕೊಂಡಷ್ಟು ತುಂಬ ಒಳ್ಳೆಯದು. ಕೆಲವೊಂದು ಸಲ ಕೆಲವರಿಗೆ ಇದು ಸ್ವಲ್ಪ ಹೊತ್ತು ಹೇಳ್ಕೊಂಡು ಅದು ನಮಗೆ ಪರಿಣಾಮಕಾರಿಯಾಗಿ ಕಂಡುಬರುತ್ತೆ. ಕೆಲವೊಂದು ಸಲ ಸ್ವಲ್ಪ ಹೆಚ್ಚು ಹೊತ್ತೇ ಹೇಳ್ಕೋಬೇಕಾಗತ್ತೆ. ಕೆಲವೊಂದು ಸಲ ದೊಡ್ಡ ಅನಾರೋಗ್ಯದ ಅಂದರೆ ಅನಾರೋಗ್ಯವನ್ನು ಎದುರಿಸ್ತಾ ಇರುವಂಥ ಸಂದರ್ಭಗಳಲ್ಲೆಲ್ಲ ಸ್ವಲ್ಪ ಜಾಸ್ತಿ ಹೊತ್ತು ಹೇಳ್ಕೊಳ್ಳೋದು ತುಂಬ ಉತ್ತಮ. ಅಂದರೆ ಅನಾರೋಗ್ಯದಿಂದ ಬಳಲ್ತಾ ಇದ್ದರೂ ಕೂಡ ಈ ಮಂತ್ರವನ್ನು ನಾವು ಹೇಳ್ಕೊಳ್ಳೋದ್ರಿಂದ ಆ ಅನಾರೋಗ್ಯದ ಸಮಸ್ಯೆ ಕೂಡ ಏನಾಗುತ್ತೆ, ಅದರಿಂದ ಕೂಡ ನಾವು ಹೊರಗಡೆ ಬರೋದಕ್ಕೆ ಸಾಧ್ಯ ಆಗತ್ತೆ. ಜೊತೆಗೆ ಹಸ್ಬೆಂಡ್ ಮತ್ತು ವೈಫ್ ಮಧ್ಯೆ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಏನಾದ್ರೂ ಒಂದು ತೊಂದರೆಯನ್ನು ನಾವು ನೋಡ್ತಾ ಇದ್ದರೆ ಅಥವಾ ಏನಾದರೂ ಎದುರಿಸ್ತಾ ಇದ್ದರೆ ಈ ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ, ಆ ಸಮಸ್ಯೆಯಿಂದ ಬೇಗ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ರಿಲೇಷನ್ಶಿಪ್ ಕೂಡ ತುಂಬ ಚೆನ್ನಾಗಿರೋದಕ್ಕೆ ಸಾಧ್ಯ ಮಾಡಿಕೊಡುವಂತಹ ಮಂತ್ರ ಆಗಿದೆ ಇದು. ತುಂಬ ಅದ್ಭುತ ರೀತಿಯಲ್ಲಿ ವರ್ಕ್ ಆಗುವಂಥ ಮಂತ್ರ ಆಗಿರೋದ್ರಿಂದ ಸಿಂಪಲ್ ಮಂತ್ರ ಆಗಿದೆ. ಒಂದಷ್ಟು ಅಂದರೆ ಹೊತ್ತು ಇದಕ್ಕೆ ನಾವು ಕೊಡಬೇಕಾಗತ್ತೆ ಅಷ್ಟೇ. ಅಂದರೆ ದುಡ್ಡನ್ನೇನು ಖರ್ಚು ಮಾಡಿಕೊಳ್ಳುವಂಥ ಕೆಲಸ ಏನೂ ಇಲ್ಲ. ನಾವು ನಮ್ಮ ಒಂದು ಟೈಮನ್ನು ಇದಕ್ಕೆ ಕೊಟ್ಟು ಒಂದು ಕಡೆ ಕೂತು ಭಕ್ತಿಯಿಂದ ಆ ಭಗವಂತನಲ್ಲಿ, ಅಂದರೆ
ಓಂ ನಮಃ ಶಕ್ತಿ ಶಿವಾಯ ಅಂದರೆ ಶಿವ ಮತ್ತು ಪಾರ್ವತಿಯರ ಇದು ಮಂತ್ರ ಆಗಿರೋದ್ರಿಂದ ಅದು ದೇವರಲ್ಲಿ ನಾವು ಸಂಪೂರ್ಣ ಶರಣಾಗತರಾಗಿ ಮಂತ್ರವನ್ನು ಹೇಳ್ಕೊಳ್ತಾ ಇರೋದ್ರಿಂದ ಇದು ಒಂದು ರೀತಿ ಮ್ಯಾಜಿಕಲಿ ವರ್ಕ್ ಆಗುವಂಥ ಮಂತ್ರ. ಇದರಲ್ಲೆಲ್ಲ ಇಂಟ್ರೆಸ್ಟ್ ಇರುವವರು ಖಂಡಿತವಾಗಿ ಮಾಡಿ ನೋಡಿ. ಇದು ಎಲ್ಲರಿಗೂ ಹೆಲ್ಪ್ ಆಗಲಿ ಅಂತ ಹೇಳ್ತಾ, ಮತ್ತು ಯಾರಿಗಾದ್ರೂ ವಿಡಿಯೋದಿಂದ ಹೆಲ್ಪ್ ಆಗುತ್ತೆ ಅನ್ನುವಂಗಿದ್ರೆ ಅಥವಾ ಯಾರಾದರೂ ಸಮಸ್ಯೆಯನ್ನು ಎದುರಿಸ್ತಾ ಇದ್ದರೆ ಅಂಥವರಿಗೆ ಈ ವಿಡಿಯೋವನ್ನು ಖಂಡಿತವಾಗಿ ಶೇರ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್.